ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ, ಇವತ್ತಿನ ಒಂದು ಹೊಸ ಹಾಗೂ ಉಪಯುಕ್ತವಾದ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ನಮ್ಮ ಮನೆಯಲ್ಲಿ ಪ್ರತಿದಿನವೂ ಹಲವಾರು ವಸ್ತುಗಳು ನಾವು ಯೂಸ್ ಮಾಡ್ತಾನೆ ಇರ್ತೀವಿ. ಅದು ಹಳೇದಾದ್ಮೇಲೆ ವೇಸ್ಟ್ ಅಂತ ಹೇಳಿ ಕಸದ ಬುಟ್ಟಿಗೆ ಹಾಕ್ತೀವಿ. ಆದರೆ ನಿಜವಾಗ್ಲೂ ಅವುಗಳೆಲ್ಲವೂ ಕಸವೇನಾ? ಖಂಡಿತವಾಗಿಯೂ ಅಲ್ಲ. ಸ್ವಲ್ಪ ಯೋಚನೆ, ಸ್ವಲ್ಪ ಕ್ರಿಯೇಟಿವಿಟಿ ಮತ್ತು ನಮ್ಮ ಕೈ ಚಳಕ ಇದ್ದರೆ ವೇಸ್ಟ್ ಎಂದು ಬಿಸಾಡುವ ವಸ್ತುಗಳನ್ನೇ ಮತ್ತೆ ಉಪಯುಕ್ತವಾದ ಸುಂದರ ವಸ್ತುಗಳಾಗಿ ಪರಿವರ್ತಿಸಬಹುದು. ಅದಕ್ಕೆ ನಮ್ಮ ಮನೆಯ ಅಲಂಕಾರವು ಹೆಚ್ಚುತ್ತದೆ. ಜೊತೆಗೆ ಹೊಸ ವಸ್ತುಗಳು ಖರೀದಿಸಲು ಖರ್ಚಾಗುವ ಹಣವನ್ನು ಉಳಿಸಬಹುದು. ಫ್ರೆಂಡ್ಸ್, ನಾವು ಸಾಮಾನ್ಯವಾಗಿ ಹಳೆ ಬಾಟಲು, ಖಾಲಿ ಡಬ್ಬ, ಕಾರ್ಡ್ಬೋರ್ಡ್, ಹಳೆಯ ವೈರ್, ಪ್ಲಾಸ್ಟಿಕ್ ಕಂಟೈನರ್, ಟಿನ್, ಕ್ಯಾನ್, ಹಳೆ ಬಟ್ಟೆ ಅಥವಾ ಇತರ ವಸ್ತುಗಳು ಬಳಕೆ ಮುಗಿದ ನಂತರ ಬಿಸಾಡಿಬಿಡ್ತೀವಿ. ಆದರೆ ಅದೇ ವಸ್ತುವನ್ನು ಒಮ್ಮೆ ಬೇರೆ ರೀತಿಯಲ್ಲಿ ನೋಡಿದರೆ ಅದರೊಳಗೆ ಒಂದು ಹೊಸ ಐಡಿಯಾ ಕಾಣಿಸುತ್ತದೆ. ಉದಾಹರಣೆಗೆ, ಖಾಲಿ ಪ್ಲಾಸ್ಟಿಕ್ ಬಾಟಲ್ ಇದ್ದರೆ ಅದನ್ನು ಹಾಗೆಯೇ ಕಸದ ಬುಟ್ಟಿಗೆ ಹಾಕುವ ಬದಲು ಪೆನ್ ಸ್ಟ್ಯಾಂಡ್, ಸಣ್ಣ ಸ್ಟೋರೇಜ್ ಬಾಕ್ಸ್ ಅಥವಾ ಗಿಡ ನೆಡುವ ಪಾಟ್ ಆಗಿ ಬಳಸಬಹುದು. ಹಳೆ ಕಾರ್ಡ್ಬೋರ್ಡ್ ಇದ್ದರೆ ಡೆಸ್ಕ್ ಆರ್ಗನೈಸರ್, ಫೋಟೋ ಫ್ರೇಮ್ ಅಥವಾ ಟಾಯ್ಸ್ ಏನಾದರೂ ಒಂದು ಕ್ರಿಯೇಟಿವಿಟಿ ಮಾಡ್ಬೋದು. ಇಲ್ಲಿ ಮುಖ್ಯವಾದದ್ದು ವಸ್ತುವಿನ ಬೆಲೆ ಅಲ್ಲ, ನಮ್ಮ ಯೋಚನೆಯ ಬೆಲೆ. ಒಂದು ವಸ್ತು ಕಸದ ಬುಟ್ಟಿಗೆ ಹೋಗುವ ಮೊದಲು ಇದನ್ನು ಇನ್ನೊಂದು ರೀತಿಯಲ್ಲೇ ಬಳಸಬಹುದೇ ಎಂದು ಒಮ್ಮೆ ಯೋಚಿಸಿ. ಆ ಒಂದು ಪ್ರಶ್ನೆಯೇ ನಿಮ್ಮಲ್ಲಿ ಹೊಸ ಕ್ರಿಯೇಟಿವಿಟಿಗೆ ದಾರಿ ಮಾಡಿಕೊಡಬಹುದು. ನೋಡಿ, ನಮ್ಮನೇಲಿ ಈ ಥರದ್ದು ಎಷ್ಟೋ ವಾಟರ್ ಬಾಟಲು ವೇಸ್ಟ್ ಆಗಿ ಬಿದ್ದಿರುತ್ತೆ. ಅದನ್ನು ಹೇಗೆ ರೀಯೂಸ್ ಮಾಡ್ಕೊಳ್ಳೋದು ನೋಡಿ. ಇವಾಗ ಟ್ಯಾಪಲ್ಲಿ ನೀರು ಬರ್ತಾ ಇರುತ್ತೆ, ಫುಲ್ ಫ್ಲೋ ಜಾಸ್ತಿ ಇರುತ್ತೆ. ಅದಕ್ಕೆ ಒಂದು ಕಂಟ್ರೋಲಬಲ್ ಕ್ಯಾಪ್ ಬೇಕಲ್ವಾ? ಅದನ್ನು ಮನೆಯಲ್ಲೇ ಅದನ್ನು ತಯಾರು ಮಾಡಿಕೊಂಡ್ರೆ ಹೇಗಿರುತ್ತೆ ನೋಡಿ. ಅದೇ ಈ ಹೊಸ ಐಡಿಯಾ ಇವತ್ತಿಂದು. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ವಾಟರ್ ಬಾಟಲ್ ಮೇಲ್ಗಡೆ ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಬೇಸ್ ಕೊಟ್ಟು ಈ ಥರ ನಾನು ಪ್ಲಾಸ್ಟರ್ ಹಾಕ್ತಾ ಇದ್ದೀನಲ್ಲ, ನೀಟಾಗಿ ಅದನ್ನು ಪ್ಲಾಸ್ಟರ್ ಮಾಡಿ ಅದಕ್ಕೆ ಚಿಕ್ಕ ಚಿಕ್ಕ ರಂಧ್ರಗಳನ್ನು ಮಾಡಿ ಆ ಟ್ಯಾಪಿಗೆ ಅಡ್ಜಸ್ಟ್ ಮಾಡಿ ನೀರು ಟ್ಯಾಪ್ ಆನ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದು ವೇಸ್ಟ್ ಆಗೋ ಬದಲು ರೀಯೂಸ್ ಆಗುತ್ತೆ. ಇದೇ ಅಲ್ವಾ ಎಕೋ ಫ್ರೆಂಡ್ಲಿ ಅಂದರೆ? ಇಂತಹ ಮರುಬಳಕೆಯಿಂದ ಪರಿಸರಕ್ಕೂ ಸಹಾಯವಾಗುತ್ತದೆ, ಕಸ ಕಡಿಮೆಯಾಗುತ್ತದೆ. ಪ್ಲಾಸ್ಟಿಕ್ ಮತ್ತು ಇತರ ವಸ್ತುಗಳ ಅನಗತ್ಯ ತ್ಯಾಜ್ಯವನ್ನು ಕಡಿಮೆ ಮಾಡಬಹುದು. ಜೊತೆಗೆ ಮಕ್ಕಳಲ್ಲೂ ಕ್ರಿಯೇಟಿವ್ ಥಿಂಕಿಂಗ್ ಬೆಳೆಸಬಹುದು, ನಮ್ಮಲ್ಲೂ ಬೆಳೆಸಿಕೊಳ್ಳಬಹುದು, ನಾವು ಕಲಿಸಬಹುದು ಇನ್ನೊಬ್ಬರಿಗೆ. ಮನೆಯಲ್ಲಿರುವ ಹಳೆಯ ವಸ್ತುಗಳಿಂದ ಏನಾದರೂ ಹೊಸದನ್ನು ತಯಾರಿಸುವುದನ್ನು ಮಕ್ಕಳಿಗೆ ಕಲಿಸಿದರೆ ಅವರ ಕ್ರಿಯೇಟಿವಿಟಿ ಶಕ್ತಿ ಮತ್ತು ಕೈಚಳಕವು ಅಭಿವೃದ್ಧಿಯಾಗುತ್ತದೆ. ಫ್ರೆಂಡ್ಸ್, ಇಂದಿನ ಕಾಲದಲ್ಲಿ ಪ್ರತಿಯೊಂದು ವಸ್ತುವನ್ನು ಹೊಸದಾಗಿ ಖರೀದಿಸುವ ಅಗತ್ಯವಿಲ್ಲ. ನಮ್ಮ ಮನೆಯಲ್ಲೇ ಇರುವ ವಸ್ತುಗಳನ್ನು ಸರಿಯಾಗಿ ಬಳಸಿಕೊಂಡರೆ ಸಾಕಷ್ಟು ಹಣವನ್ನು ಉಳಿಸಬಹುದು. ಒಂದು ಕಡೆ ಹಣದ ಉಳಿತಾಯ, ಇನ್ನೊಂದು ಕಡೆ ಪರಿಸರ ಸಂರಕ್ಷಣೆ, ಮತ್ತೊಂದು ಕಡೆ ನಮ್ಮ ಕ್ರಿಯೇಟಿವಿಟಿ ಅವಕಾಶ. ಮೂರು ಒಂದೇ ಕೆಲಸದಿಂದ ಸಾಧ್ಯ. ಹಾಗಾಗಿ ಇನ್ನು ಮುಂದೆ ಮನೆಯಲ್ಲಿ ಯಾವುದೇ ಹಳೆಯ ವಸ್ತು ಕಂಡ ತಕ್ಷಣ ಇದು ವೇಸ್ಟ್ ಎಂದು ಬಿಸಾಡಬೇಡಿ. ಅದರ ಬದಲು ಇದರಿಂದ ನಾನು ಏನಾದರೂ ಹೊಸದು ಮಾಡಬಹುದು ಎಂದು ಯೋಚಿಸಿ. ಒಂದು ಹಳೆಯ ವಸ್ತು ನಿಮ್ಮ ಕೈಯಲ್ಲಿ ಹೊಸ ರೂಪ ಪಡೆಯಬಹುದು. ಒಂದು ಸಣ್ಣ ಐಡಿಯಾ ನಿಮ್ಮ ಮನೆಯ ಖರ್ಚನ್ನು ಕಡಿಮೆ ಮಾಡಬಹುದು. ಒಂದು ಕ್ರಿಯೇಟಿವ್ ಪ್ರಯತ್ನ ಪರಿಸರಕ್ಕೆ ದೊಡ್ಡ ಸಹಾಯ ಮಾಡಬಹುದು. ಹಾಗಾಗಿ ಬನ್ನಿ ಫ್ರೆಂಡ್ಸ್, ವೇಸ್ಟನ್ನು ವೇಸ್ಟ್ ಆಗಿ ನೋಡದೆ ಅದರಲ್ಲಿ ಅಡಗಿರುವ ಕ್ರಿಯೇಟಿವಿಟಿಯನ್ನು ಹುಡುಕೋಣ. ಹಳೆಯದಕ್ಕೆ ಹೊಸ ರೂಪ ಕೊಟ್ಟು ನಮ್ಮ ಮನೆಯ ಉಪಯೋಗಕ್ಕೂ ಹಾಗೂ ಪರಿಸರದ ಸಂರಕ್ಷಣೆಗೂ ಕೈ ಜೋಡಿಸೋಣ. ಈ ರೀತಿಯ ಇನ್ನಷ್ಟು ಉಪಯುಕ್ತವಾದ ಡೈ ಮತ್ತು ಕ್ರಿಯೇಟಿವ್ ಐಡಿಯಾಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಲೈಕ್ ಮತ್ತು ಒಂದು ಸಬ್ಸ್ಕ್ರೈಬ್ ನಮ್ಮ ಇನ್ನಷ್ಟು ಹೊಸ ಕ್ರಿಯೇಟಿವಿಟಿಗಳನ್ನು ನಿಮ್ಮ ಮುಂದೆ ತರುವ ಪ್ರೋತ್ಸಾಹ ನೀಡುತ್ತದೆ. ಮತ್ತೊಂದು ಹೊಸ ಮತ್ತು ಉಪಯುಕ್ತವಾದ ಐಡಿಯಾದೊಂದಿಗೆ ಮತ್ತೆ ಭೇಟಿಯಾಗೋಣ. ಹಳೆಯ ವಸ್ತುಗಳನ್ನು ಬಿಸಾಡಬೇಡಿ, ಕ್ರಿಯೇಟಿವಿಟಿಯಿಂದ ಮರುಬಳಕೆ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.
ವಿಡಿಯೋವನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ, ನಿಮಗೆ ಈ ವಿಡಿಯೋ ಉಪಯುಕ್ತವಾಗಿದೆ ಅನ್ನಿಸಿದರೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಮಾಡಿರುವ ಈ ಕ್ರಿಯೇಟಿವಿಟಿ ಐಡಿಯಾ ನಿಮಗೆ ಹೇಗೆ ಅನ್ನಿಸಿತು? ಇದರಿಂದ ನಿಮಗೂ ಏನಾದರೂ ಹೊಸ ಐಡಿಯಾ ಬಂದಿದೆಯಾ? ಅಥವಾ ನಿಮ್ಮ ಮನೆಯಲ್ಲಿ ವೇಸ್ಟಾಗಿ ಬಿದ್ದಿರುವ ಯಾವುದಾದರೂ ವಸ್ತುವಿನಿಂದ ಹೊಸದಾಗಿ ಏನಾದರೂ ಮಾಡಬಹುದು ಅನ್ನೋ ಐಡಿಯಾ ನಿಮ್ಮಲ್ಲಿದೆಯಾ? ಹಾಗಿದ್ದರೆ ಅದನ್ನು ಖಂಡಿತವಾಗಿಯೂ ಕಮೆಂಟ್ ಬಾಕ್ಸಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಒಂದು ಚಿಕ್ಕ ಐಡಿಯಾ ನಮಗೆ ತುಂಬ ಉಪಯುಕ್ತವಾಗಬಹುದು. ನಿಮ್ಮ ಐಡಿಯಾ ನಮಗೆ ಇಷ್ಟವಾದರೆ ಅದನ್ನು ನಾವು ಪ್ರಯತ್ನಿಸಿ ನಮ್ಮದೇ ರೀತಿಯಲ್ಲಿ ತಯಾರಿಸಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ತರುತ್ತೇವೆ. ಹಾಗಾಗಿ ನಿಮ್ಮ ಅಭಿಪ್ರಾಯವನ್ನು ಹೇಳಲು ಮರೆಯಬೇಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕುಟುಂಬದೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಕ್ರಿಯೇಟಿವ್ ಮತ್ತು ಉಪಯುಕ್ತವಾದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಪ್ರೋತ್ಸಾಹವೇ ನಮ್ಮನ್ನು ಇನ್ನಷ್ಟು ಹೊಸ ಐಡಿಯಾಗಳನ್ನು ನಿಮ್ಮ ಮುಂದೆ ತರುವಂತೆ ಮಾಡುತ್ತದೆ. ಧನ್ಯವಾದಗಳು ಫ್ರೆಂಡ್ಸ್. ನಿಮ್ಮ ಅಮೂಲ್ಯವಾದ ಕಮೆಂಟ್. ಮನೆಯಲ್ಲಿ ಚಿಕ್ಕ ಚಿಕ್ಕ ವೇಸ್ಟ್ ಬಾಟಲ್ಗಳು ಬಿದ್ದಿದ್ರೆ ಅದನ್ನು ಬಿಸಾಡಬೇಡಿ, ಅದನ್ನು ರೀಯೂಸ್ ಮಾಡೋಣ, ಅದನ್ನು